ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದನೂ ಕೂಡ ನೀವು ಹೀಗೆ ರಿಯೂಸ್ ಮಾಡ್ಕೊಳ್ಬೋದು. ಸೊ ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಈ ಎಲ್ಲ ಟಿಪ್ಸ್ಗಳು ಯಾವುವು, ಅವು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತೇಳಿ ನೋಡ್ಕೊಂಬರೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಮೊದಲೇ ಟಿಪ್ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ತೊಗರಿ ಬೇಳೆ ಆಗಿರ್ಬೋದು, ಕಡಲೆಬೇಳೆನ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದು ಸ್ಟೋರ್ ಮಾಡ್ತೀವಲ್ವಾ. ಸೊ ಇದನ್ನು ನೀವು 1 ವೀಕಿಗಿಂತ ಜಾಸ್ತಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದಾಗ ಬೇಗನೆ ನುಸಿ ಸೇರ್ಕೊಳ್ಳೋದು, ಹೋಲ್ಸೆಲ್ಲ ಕ್ರಿಯೇಟ್ ಆಗೋದು, ಹಾಗೆಯೇ ಹಿಟ್ಟೆಲ್ಲನೂ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು. ಇದು ಹೇಗೆ 1 ಮಂತ್ವರೆಗೂ ಫ್ರೆಶ್ ಆಗಿ ಇಟ್ಕೊಳ್ಬೇಕಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಒಂದು ತಂದಿರುವಂಥ ತೊಗರಿ ಬೇಳೆ ಆಗಿರ್ಬೋದು ಅಥವಾ ಕಡಲೆಬೇಳೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ, ಹಾಗೆಯೇ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ನೀವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡೋದ್ರಿಂದ ಈ ತೊಗರಿ ಬೇಳೆ 1 ಮಂತ್ ಅಲ್ಲ 2 ಮಂತ್ಸ್ ಇಟ್ಟರೂ ಹಾಳಾಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಈ ಬೆಳ್ಳುಳ್ಳಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳೋ ಹಾಗೆಯೇ ಈ ಬೆಳ್ಳುಳ್ಳಿ ತುಂಬಾ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಅಡುಗೆಗಳಿಗೂ ಕೂಡ ಯೂಸ್ ಮಾಡೋದಲ್ದೇ ಇದನ್ನು ನಾವು ಮೆಡಿಸಿನ್ ಆಗಿನೂ ಕೂಡ ಬಳಸ್ಬೋದು. ಸೊ ಅದು ಹೇಗೆ ಈಗೆಲ್ಲ ವರ್ಕ್ ಆಗುತ್ತೆ ಅಂತೇಳಿ ತಿಳಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಒಂದು ಸ್ಪೂನಲ್ಲಿ ಈ ರೀತಿ 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದರಲ್ಲಿ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಬೆಳ್ಳುಳ್ಳಿಯಲ್ಲಿರುವಂಥ ಅಂಶ ಎಲ್ಲನೂ ಕಂಪ್ಲೀಟಾಗಿ ಕೊಬ್ಬರಿ ಎಣ್ಣೆಯಲ್ಲಿ ಸೇರ್ಕೊಳ್ಳೋ ಹಾಗೆ ನೀಟಾಗಿ ಈ ರೀತಿ ಕೆಂಪಗೆ ಆಗೋವರೆಗೂ ಬೆಳ್ಳುಳ್ಳಿ ನೀಟಾಗಿ ಇದನ್ನ ಬೇಯಿಸ್ಕೊಂಡು ತಗೊಂಡಿದ್ದೀನಿ. ಸೊ ಇವಾಗ ನೋಡ್ತಾ ಇದ್ರೆ ಒಂದು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ನೀವು ಕಿವಿಯಲ್ಲಿ, ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಮಕ್ಕಳಿಗೆ ಕಿವಿ ನೋವು ಜಾಸ್ತಿನೇ ಬರ್ತಾ ಇರುತ್ತೆ. ಸೊ ಹಾಗೇನೆ ಹುಳುಗಳೇನಾದರೂ ಸೇರ್ಕೊಂಡಿದೆ ಕಿವಿಯಲ್ಲಿ ಅಂತಂದ್ರೆ ಇದನ್ನ ನೀವು ಡ್ರಾಪ್ಸ್ ವೈಸಲ್ಲಿ ಈ ರೀತಿ ಹಾಕೊಳ್ತಾ ಬರಬೇಕು. ಸ್ವಲ್ಪ ಬಿಸಿ ಇದು ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ವಾ, ಸೊ ಆ ರೀತಿ ಇರುವಾಗನೇ ಈ ಒಂದು ಆಯಿಲನ್ನು ಕಿವಿಯಲ್ಲಿ ಹಾಕೊಳ್ಬೇಕು. ಆ ರೀತಿ ಹಾಕಿದಾಗ ನೀವು ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮುಂಚೆ ಕಿವಿ ನೋವು ಏನಾದರೂ ಬಂದರೆ ಈ ರೀತಿ ಫಸ್ಟ್ ಏಡ್ ಥರ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ತುಂಬಾ ವರ್ಕ್ ಆಗುತ್ತೆ. ಕಿವಿಯಲ್ಲಿ ಏನಾದರೂ ಹುಳು ಸೇರ್ಕೊಂಡಿದೆ ಅಂದಾಗ ನೀವು ಟಾರ್ಚ್ ಎಲ್ಲನೂ ಹಾಕೋದಕ್ಕೆ ಹೋಗಬೇಡಿ, ಮತ್ತೆ ಹುಳುಗಳು ಬೆಳಕಿಗೆ ಮತ್ತೆ ಒಳಗಡೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬ್ರಾಸ್ಲೆಟ್ಗಳನ್ನು ವೇರ್ ಮಾಡೋದು ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ಸೊ ನೀವು ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಂತ ಅಂದಾಗ ಒಬ್ಬರೇ ಈ ರೀತಿ ಬ್ರಾಸ್ಲೆಟ್ನ ಹಾಕೊಳ್ಳೋದಕ್ಕೆ ಹೋದರೆ ಅದು ಈಸಿಯಾಗಿ ಹಾಕೊಳ್ಳೋದಕ್ಕೆ ಬರ್ತಾ ಇರಲ್ಲ. ಸೊ ಈ ರೀತಿ ಸ್ಲಿಪ್ ಆಗ್ತಾನೆ ಇರುತ್ತಲ್ವ. ಸೊ ಇದನ್ನು ನೀವು ಒಂದು ಪಿನ್ನ ಸಹಾಯದಿಂದ ಈಸಿಯಾಗಿ ಹಾಕೊಳ್ಬೋದು. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ವಿಡಿಯೋದಲ್ಲಿ ತೋರಿಸ್ದಾಗೆ ಬ್ರಾಸ್ಲೆಟ್ನ ಒಂದು ತುದಿಗೆ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕಿಬಿಟ್ಟು ನೀವು ಅದನ್ನು ಕೈಯಲ್ಲಿ ಈ ರೀತಿ ಇಟ್ಕೊಳ್ಬೇಕು. ನಂತರ ನೀವು ಎಲ್ಲಿ ಬ್ರಾಸ್ಲೆಟ್ನ ಹಾಕೊಳ್ತೀರಾ, ಎಷ್ಟು ಟೈಟ್ ಆಗಿ ಬೇಕು ಅಷ್ಟು ಟೈಟ್ ಆಗಿ ನೀವು ನೀಟಾಗಿ ಹಾಕೊಳ್ಬೋದು. ಒಬ್ಬರೇನೆ, ಇನ್ನೊಬ್ಬರ ಸಹಾಯ ಇಲ್ಲದೇನೆ ನೀವು ಈ ರೀತಿ ಬ್ರಾಸ್ಲೆಟ್ಗಳನ್ನು ವೇರ್ ಮಾಡ್ಬೋದು. ಸೊ ನೋಡಿದ್ರಲ್ವಾ ವಿಡಿಯೋದಲ್ಲಿ ಎಷ್ಟು ಈಸಿಯಾಗಿ ಒಂದು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಿಕೊಂಡು ನೀವು ಬ್ರಾಸ್ಲೆಟನ್ನು ಒಬ್ಬರೇ ಹಾಕೊಳ್ಬೋದು ಅಂತೇಳಿ. ಸೊ ಇದು ಸಿಲ್ಲಿ ಮ್ಯಾಟರ್ ಆಗಿರ್ಬೋದು, ಬಟ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು, ಇವಾಗ ವಿಂಟರ್ ಸೀಸನ್ ಅಲ್ವಾ, ಸೊಳ್ಳೆಗಳು ಜಾಸ್ತಿ ಇದೆ. ಸೊ ಈ ರೀತಿ ಕಾಯಿಲ್ ಮೇಲೆ ನೀವು ಕಾಯಿನ್ಗಳನ್ನು ಇಡೋದ್ರಿಂದ ನೀವೇನೇ ಶಾಕ್ ಆಗ್ತೀರಾ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ಕಾಯಿಲ್ಗಳನ್ನು ನಾವು ಹಚ್ಚಬೇಕಾದ್ರೆ ಸ್ಟ್ಯಾಂಡ್ ಬೇಕಾಗಿರುತ್ತೆ. ಸ್ಟ್ಯಾಂಡ್ ಇಲ್ಲ ಅಂದ್ರೂ ನೀವು ಈ ರೀತಿ ಒಂದು ಗ್ಲಾಸನ್ನು ಡೌನ್ ಮಾಡಿಬಿಟ್ಟು ಈ ರೀತಿ ಇಟ್ಟು ನೀವು ಈ ಕಾಯಿಲನ್ನು ಹಚ್ಕೊಳ್ಬೋದು. ನಂತರ ಈ ಕಾಯಿನ್ ಹೇಗೆ ವರ್ಕ್ ಆಗುತ್ತಂದರೆ, ನೀವು ನೈಟ್ ಟೈಮಲ್ಲಿ ಒಂದು ಕಾಯಿಲನ್ನು ಹಚ್ಚಿರ್ತೀರಿ. ಸೊ ಸಾಕಂತೇಳಿ ನೀವು ಅರ್ಧ ಕಾಯಿಲೇ ನಿಮಗೆ ಬೇಕಾಗಿರುತ್ತಲ್ವ. ಸೊ ಅವಾಗ ನೀವು ಎಲ್ಲಿಗೆ ಈ ಕಾಯಿಲ್ ಸ್ಟಾಪ್ ಆಗಬೇಕು ಅಲ್ಲಿ ನೀವು ಈ ಒಂದು ಕಾಯಿಲನ್ನು ಇಟ್ಟು ನೀವು ಹಾಗೇನೆ ಬಿಡೋದ್ರಿಂದ ಆ ಕಾಯಿನ್ ಬರೋ ಅಲ್ಲಿಗೆ ಈ ಒಂದು ಸೊಳ್ಳೆ ಬತ್ತಿ ಉರಿಯುತ್ತಷ್ಟೇ. ನೀವು ಕಾಯಿನ್ ಇಟ್ಟಿರ್ತೀರಲ್ವ ಅಲ್ಲಿಗೇನೆ ಅದು ಸ್ಟಾಪ್ ಆಗಿ ತಾನೇನೆ ಆರೋಗುತ್ತೆ. ಸೊ ಇದರಿಂದ ನೀವು ಕಾಯಿಲನ್ನು ಉಳಿಸ್ಬೋದು. ಸೊ ಈ ರೀತಿ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಈ ವಿಂಟರ್ ಸೀಸನಲ್ಲಿ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಪೌಚಲ್ಲಿರುವಂಥ ಶಾಂಪು ಆಗಿರ್ಬೋದು, ಕಂಫರ್ಟ್ಗಳನ್ನು ನಾವು ಅರ್ಧನೇ ಯೂಸ್ ಮಾಡಿ ಇನ್ನರ್ಧನ ಹಾಗೇನೆ ಬಿಟ್ಟಿರ್ತೀವಿ. ಇದನ್ನು ಟೈಲ್ಸ್ ಮೇಲ್ಗಡೆ ಹಾಗೇನೆ ಇಟ್ಬಿಡ್ತೀವಿ. ಆವಾಗ ಇದರಲ್ಲಿರ್ತಕ್ಕಂಥ ಶಾಂಪು ಎಲ್ಲನೂ ಚೆಲ್ಲಿ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ. ಸೊ ಇದನ್ನು ನೀವು ಹೇಗೆ ಈಸಿಯಾಗಿ ಇಟ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಈ ರೀತಿ ನೀವು ಜಡೆಗೆ ಇಟ್ಕೊಳ್ಳುವಂಥ ಕ್ಲಿಪ್ಸ್ಗಳನ್ನು ಹಳೇದಾದರೆ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ. ಸೊ ಅದರಿಂದ ನೀವು ಹೀಗೆ
ರಿಯೂಸ್ ಮಾಡ್ಕೊಳ್ಬೋದು. ಸೊ ವಾಶ್ರೂಮಲ್ಲಿ ನೀವು ಈ ರೀತಿ ಶಾಂಪುಗಳು ಯಾವುದಾದ್ರೂ ಪೌಚ್ ಇರುತ್ತಲ್ವ, ಸೊ ಅದನ್ನು ನೀವು ಈ ರೀತಿ ಕ್ಲಿಪ್ಗೆ ಹಾಕಿ ಈ ರೀತಿ ಇಡೋದ್ರಿಂದ ಇದನ್ನು ನೀವು ಮತ್ತೆ ರಿಯೂಸ್ ಮಾಡ್ಕೊಳ್ಬೋದು. ಸೊ ಇದು ತೆಗೆಯೋವರೆಗೂ ಇದು ಕೆಳಗಡೆ ಬಿದ್ದು ಹಾಳಾಗೋದಿಲ್ಲ. ಸೊ ಇದರಲ್ಲಿರ್ತಕ್ಕಂಥ ಶಾಂಪನ್ನ ನೀವು ಮತ್ತೆ ರಿಯೂಸ್ ಮಾಡ್ಕೊಳ್ಬೋದು. ಕಂಫರ್ಟ್ ಆಗಿರ್ಬೋದು, ಶಾಂಪುಗಳಾಗಿರ್ಬೋದು. ಸೊ ನೋಡ್ತಾ ಇದ್ದೀರಲ್ವಾ, ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.